ಹಲೋ ಎವ್ರಿವನ್, ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ಇವತ್ತು ಚಾಪ್ಟರ್ ಏನು ಅಂದರೆ GDP. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDPನ ಅವ್ರವ್ರ ಕಂಟ್ರಿಗಳು ಎಕ್ಸ್ಪ್ಲೋರ್ ಮಾಡೋದು. ಅದರಲ್ಲಿ ಫಸ್ಟ್ ಬಂದಿದೆ ಚೈನಾ, ಸೆಕೆಂಡ್ ರಷ್ಯಾ, ಥರ್ಡ್ ಇಂಡಿಯಾ. ಮಿಕ್ಕಿದ್ದ ಅವರು ಒಂದೊಂದು ಕಂಟ್ರಿಗಳು ಬಂದಿದ್ದಾವೆ. ಆದರೆ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ ಅಂದರೆ ಅದು ಇಂಡಿಯಾ ಮಾತ್ರನೇ. ಯಾರ ಕೈಲಿ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಈ ತರ ಗ್ರೋ ಆಗಿದೆ ಅಂತ. ಇಂಡಿಯಾ ಮೇಲೆ ಇರೋ ನಂಬಿಕೆ, ಇಂಡಿಯಾ ಪ್ರಾಡಕ್ಟ್. ದೇಶಗಳು ಅವರು GDPನ ವರ್ಷದಲ್ಲಿ ಮಿಡಿಲ್ ಯಾವಾಗಾದ್ರೂ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ನಮ್ ದೇಶದ್ದು GDPನ ಅನೌನ್ಸ್ಮೆಂಟ್ ಮಾಡೋದು 7.8. ಯಾರ ಕೈಯಲ್ಲೂ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಿಲ್ಲ ಈ ತರ GDP ಗ್ರೋ ಆಗಿದೆ ಅಂದ್ಬಿಟ್ಟು. 7.8 ಅನ್ನೋದು ತಮಾಷೆ ಮಾತಲ್ಲ. ನಿಮ್ ಪಾಡಿಗೆ ನೀವು ಡೈಲಿ ಕೆಲ್ಸಕ್ಕೆ ಹೋಗ್ತೀರಾ, ಬರ್ತೀರಾ, ಮಂತ್ ಆದ್ರೆ ಸಂಬಳ ಬರುತ್ತೆ, ಎಂಡ್ ಆದ್ರೆ ಖಾಲಿ ಆಗ್ಬಿಡುತ್ತೆ. ಇಷ್ಟು ಮಾತ್ರ ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರೋದು. ಬಟ್ ಈ ಸರ್ಕಾರಕ್ಕೆ GDP ಎಷ್ಟು ಹೋಗ್ತಾ ಇದೆ, ಎಕಾನಮಿ ಹೆಂಗ್ ಹೋಗ್ತಾ ಇದೆ, ಇದೆಲ್ಲ ಅವ್ರದ್ದು ಡೇಟಾ ಅನಲೈಸ್ ಅಲ್ಲಿ ಅವ್ರ ಕೈಯಲ್ಲೇ ನಂಬಕ್ ಆಗ್ತಾ ಇಲ್ಲ ಯಾವ ತರ ಗ್ರೋ ಆಗ್ತಾ ಇದೆ ಅಂತ. ಇಂಡಿಯಾ ಪ್ರಾಡಕ್ಟ್ ಅಂದ್ರೆ ತಗೊಳೋದಿಕ್ಕೆ ಕ್ಯೂವಲ್ಲಿ ನಿಂತಿದ್ದಾರೆ. ಕ್ಯೂವಲ್ಲಿ ನಿಂತಿರ್ಲಿ, ಅದನ್ನ ಡಬಲ್ ರೇಟ್ಗೆ ತಗೊಳಕ್ಕೂ ರೆಡಿ ಆಗಿದ್ದಾರೆ. ಆ ತರ ಇಂಡಿಯನ್ ಗೌರ್ಮೆಂಟ್ ಇಂಡಿಯನ್ ಪ್ರಾಡಕ್ಟ್ ಅಂದ್ರೆ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಬರೋದಕ್ಕೆ ಕಾರಣ ಮೋದಿಜಿ ಅವರೇ. ಮೋದಿಜಿ ಇಲ್ಲ ಅಂದ್ರೆ ನಮ್ GDP ಈ ತರ ಲೆವೆಲ್ಗೆ ಹೋಗ್ತಾ ಇತ್ತು ಅಂದ್ರೆ ಅದು ಆಗ್ತಾನೆ ಇದ್ದಿಲ್ಲ. ಕಾರು, ಟೈಲ್ಸ್, ಗೋಲ್ಡ್, ಡೈಮಂಡ್, ಈ ತರ ತುಂಬಾ ವೆರೈಟಿ ಪ್ರಾಡಕ್ಟ್ ನಮ್ ಇಂಡಿಯಾದಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗಿ ಅದರಿಂದ ಬಂದಿರೋ ಲಾಭನೇ GDP. ಈ GDPನ ನೀವು ಕರೆಕ್ಟ್ ಆಗಿ ಗಮನಿಸಿ ನೋಡಿದ್ರೆ ಇಂಡಿಯಾಗೆ 7.8 ಈ ನಂಬರ್ ಯಾರ ಕೈಲಿ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈ ತರ ಒಂದ್ ನಂಬರು ನಮ್ ಇಂಡಿಯಾದವ್ರೆ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಇಷ್ಟು GDP ಬರುತ್ತೆ ಅಂತ. ಇದು ಸುಮ್ನೆ 7.8 ಅಂತ ಹೇಳ್ತಿರಲ್ಲ, ಈ ತರ ನಂಬರು ಇದಕ್ಕಿಂತ ಮುಂಚೆ ಬಂದಿಲ್ಲ, ಇಷ್ಟೇಲ್ಲೂ ಬಂದಿಲ್ಲ. ಇವಾಗ 7.8 ಬಂದಿದೆ. ಇದಕ್ ಮೇಲೆ ನಮ್ GDP ಬೇರೆ ಲೆವೆಲ್ ಪೀಕ್ ಅಲ್ಲಿ ಹೋಗುತ್ತೆ. ನಮ್ ಎಕನಾಮಿಕ್ ಚೇಂಜ್ ಆಗುತ್ತೆ. ಎಕನಾಮಿಕ್ ಚೇಂಜ್ ಆದ್ರೆ ತುಂಬಾ ಯೂತ್ಗೆ ಕೆಲಸ ಸಿಗುತ್ತೆ. GDP ಇಂದ ಏನ್ ಲಾಭ ಇದೆ ಅಂತ. ಆದ್ರೆ GDP ಇಂದ ನೀವೇನಾದ್ರೂ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ ಮಾಡ್ತೀರಾ, ಗೋಲ್ಡ್, ಡೈಮಂಡ್, ಟೈಲ್ಸ್ ಏನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನೀವು ಔಟ್ ಆಫ್ ಕಂಟ್ರಿಗೆ ಎಕ್ಸ್ಪೋರ್ಟ್, ಇಂಪೋರ್ಟ್ ಏನಾದ್ರೂ ಮಾಡಿದ್ರೆ ಕೂಡ ಅದು GDP ಅಂಡರಲ್ಲೇ ಬರುತ್ತೆ. ನಮ್ ಇಂಡಿಯಾಗೂ ಒಳ್ಳೆ ಹೆಸರು, ಇಂಡಿಯಾ ಎಕನಾಮಿಕ್ ಚೆನ್ನಾಗಿರುತ್ತೆ. ಯಾವಾಗ ಏನಂದ್ರೆ ನಮ್ ದೇಶ ಕೂಡ ಚೆನ್ನಾಗಿರುತ್ತೆ. ಕಷ್ಟ ಪಡೋಣ, ಒಟ್ಟಿಗೆ ಪಡೋಣ, ಮೇಲೆ ಹೋಗೋಣ ನೆನಪಿರ್ಲಿ. ಇದೇ ತರ ನಾನು ನಿಮ್ಗೆ ಹೊಸ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ಮಾಡ್ಬೇಕಾಗಿರೋದೆಲ್ಲ ಒಂದೇ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಹೊಸ ಅಪ್ಡೇಟ್ನ ಯಾವ ತರ ತಗೊಂಡ್ ಬರ್ತೀನಿ, ಯಾವ ತರ ಪ್ರೆಸೆಂಟ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಾ ಇರೋದಕ್ಕೆ. ಥ್ಯಾಂಕ್ ಯು.